ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ವಿಶೇಷವಾಗಿ ಕೇಂದ್ರ ಬಜೆಟ್ ಅಂದರೆ ಇವತ್ತು ಮಂಡನೆ ಮಾಡಿದಂತಹ ಕೇಂದ್ರ ಬಜೆಟ್ನ ಕುರಿತಾಗಿ ಪ್ರಮುಖ 25 ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ವಿಶೇಷವಾಗಿ GPSTR, PSTR ಮತ್ತು HSTR ಇನ್ನೇನು ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆ ಇದೆ. ಸೊ ಅದರಲ್ಲಿ ನಮಗೆ ಪ್ರಚಲಿತ ವಿದ್ಯಮಾನ ಅಥವಾ ಸಾಮಾನ್ಯ ಅಧ್ಯಯನದ ಅಡಿಯಲ್ಲಿ ಕೇಂದ್ರ ಬಜೆಟ್ನ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ಪ್ರಮುಖ 25 ಪ್ರಶ್ನೋತ್ತರಗಳನ್ನು ಸೂಕ್ತವಾದಂತಹ ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೆಯ ಪ್ರಶ್ನೆ, ಎರಡು 2026-27ನೇ ಸಾಲಿನ ಕೇಂದ್ರ ಬಜೆಟನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಿದವರು ಯಾರು? ಸೊ ಈ ಒಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ. ಸರಿಯಾದ ಉತ್ತರ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಹಾಗಾದರೆ ಇದು ಇವರು ಮಂಡಿಸಿದಂತಹ ಎಷ್ಟನೇ ಬಜೆಟ್ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ವಿವರಣೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದರು. ಇದು ಅವರ ಸತತ 9ನೇ ಬಜೆಟ್ ಮಂಡನೆಯಾಗಿದೆ. ಓಕೆ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ 9ನೇ ಬಜೆಟ್ ಆಗಿರುತ್ತೆ. ಸೊ ಇದನ್ನು ಕೂಡ ನಿಮಗೆ ಪ್ರಶ್ನೆಯಾಗಿ ಕೇಳ್ಬೋದು. ಇನ್ನು ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರು ಅಂತ ಪ್ರಶ್ನೆ ಆದರೆ ಅದಕ್ಕೆ ಸರಿಯಾದಂಥ ಉತ್ತರ ಮೊರಾರ್ಜಿ ದೇಸಾಯಿ ಅವರು. ಓಕೆ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಇನ್ನು ಎರಡನೆಯ ಪ್ರಶ್ನೆ, ಆರ್ಥಿಕ ಸಮೀಕ್ಷೆಯ ಪ್ರಕಾರ 2026ರ ಆರ್ಥಿಕ ವರ್ಷಕ್ಕೆ ಭಾರತದ GDP ಬೆಳವಣಿಗೆ ದರ ಎಷ್ಟು ಎಂದು ಅಂದಾಜಿಸಲಾಗಿದೆ? ಸೊ ಬಜೆಟ್ ಅಂತ ಅಂದರೆ ನಮ್ಮ ಮುಂದಿನ ವರ್ಷಗಳಲ್ಲಿ ನಮ್ಮ ದೇಶದ ಆದಾಯ ಎಷ್ಟಿರುತ್ತೆ, ಅನಂತರ ಅದರ ವೆಚ್ಚ ಎಷ್ಟಿರುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸಲಾಗಿರುತ್ತೆ. ಸೊ ಈಗ ಜಿ ಡಿ ಪಿ ಬೆಳವಣಿಗೆಯ ದರ ಎಷ್ಟಿರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ 7.4%. ಓಕೆ, 2026ರ ಆರ್ಥಿಕ ಸಮೀಕ್ಷೆಯು ಭಾರತದ ಆರ್ಥಿಕತೆಯು 7.4%ರಷ್ಟು ಬೆಳೆಯಲಿದೆ ಎಂದು ಅಂದಾಜಿಸಿದೆ. ಓಕೆನಾ. ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ, 2026-27 ಆರ್ಥಿಕ ವರ್ಷಕ್ಕೆ ವಿತ್ತೀಯ ಕೊರತೆಯನ್ನು GDPಯ ಶೇಕಡಾ ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 4.3%. ಓಕೆ, 4.3% ಅನ್ನೋದು ಉತ್ತರ ಆಗುತ್ತೆ. ವಿವರಣೆ. ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರವು ವಿತ್ತೀಯ ಕೊರತೆಯನ್ನು ಶೇಕಡಾ 4.3ಕ್ಕೆ ಇಳಿಸುವಂತಹ ಗುರಿಯನ್ನು ಹೊಂದಿದೆ. ಓಕೆ, ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿತ್ತೀಯ ಕೊರತೆಯನ್ನು ಶೇಕಡಾ 4.3ಕ್ಕೆ ಇಳಿಸುವಂತಹ ಗುರಿಯನ್ನು ಹೊಂದಿದೆ. ಈ ಎಲ್ಲ ಅಂಕಿಅಂಶಗಳನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇದು ಕೇವಲ GPSTR, PSTR ಅಥವಾ HSTR ಅಂದರೆ ಟೀಚಿಂಗ್ ಎಕ್ಸಾಮ್ಸ್ಗಳಿಗೆ ಮಾತ್ರ ಅಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಕೇಂದ್ರ ಬಜೆಟ್ನ ಕುರಿತಾಗಿ 1 ಅಥವಾ 2 ಅಂಕದ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈಗ ನಾಲ್ಕನೆಯ ಪ್ರಶ್ನೆ, ಯಾವ ಆರ್ಥಿಕ ವರ್ಷದ ವೇಳೆಗೆ ಕೇಂದ್ರ ಸರ್ಕಾರದ ಸಾಲವನ್ನು GDPಯ ಶೇಕಡಾ 50ಕ್ಕೆ ಇಳಿಸಲು ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಫೈನಾನ್ಷಿಯಲ್ ಇಯರ್ 2031. ಓಕೆ, ಸೊ ಆರ್ಥಿಕ ವರ್ಷ 2031 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಿವರಣೆ. ಫೈನಾನ್ಷಿಯಲ್ ಇಯರ್ 2031ರ ವೇಳೆಗೆ ಕೇಂದ್ರ ಸರ್ಕಾರದ ಸಾಲವನ್ನು GDPಯ ಶೇಕಡಾ 50ಕ್ಕೆ ಇಳಿಸುವಂತಹ ಬದ್ಧತೆಯನ್ನು ಬಜೆಟ್ನಲ್ಲಿ ಪುನರುಚ್ಚರಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ 5ನೆಯ ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ನ ಪ್ರಮುಖ ವಿಷಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೇನ್ ಥೀಮ್ ಏನಾಗಿತ್ತು ಅಂತ ಅಂದರೆ ಈ ಒಂದು ಕೇಂದ್ರ ಬಜೆಟ್ನ ವಿಷಯ ವಿಕಸಿತ್ ಭಾರತ್. ಓಕೆ, ವಿಕಸಿತ ಭಾರತ ಅನ್ನೋದು 2026-27ರ ಕೇಂದ್ರ ಬಜೆಟ್ನ ಪ್ರಮುಖವಾದಂತಹ ಥೀಮ್. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಈ ಬಜೆಟ್ ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 6ನೆಯ ಪ್ರಶ್ನೆ, ನಗರಗಳನ್ನು ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಮಾಡಲು ಘೋಷಿಸಲಾದ ಅರ್ಬನ್ ಚಾಲೆಂಜ್ ಫಂಡ್ನ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಸೊ ಅರ್ಬನ್ ಚಾಲೆಂಜ್ ಫಂಡ್ ಇದು ವಿಶೇಷವಾಗಿ ನಗರಗಳನ್ನು ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ. ಸೊ ಈ ಒಂದು ಫಂಡ್ನ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಸೊ 1 ಲಕ್ಷ ಕೋಟಿ ಅನ್ನೋದು ಸರಿಯಾದ ಉತ್ತರ. ನಗರಾಭಿವೃದ್ಧಿ ಯೋಜನೆಗಳಿಗೆ ಬೆಂಬಲ ನೀಡಲು 1 ಲಕ್ಷ ಕೋಟಿ ಮೊತ್ತದ ನಿಧಿಯನ್ನು ಘೋಷಣೆ ಮಾಡಲಾಗಿದೆ.
ಸೊ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನು ಅಂದರೆ ನಗರಗಳನ್ನು ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಮಾಡುವಂತಹ ಉದ್ದೇಶವನ್ನು ಈ ಒಂದು ಅರ್ಬನ್ ಚಾಲೆಂಜ್ ಫಂಡ್ ಹೊಂದಿದೆ ಅಂತ ಹೇಳ್ಬೋದು. ಇನ್ನು 7ನೆಯ ಪ್ರಶ್ನೆ, ಬಜೆಟ್ನಲ್ಲಿ ಇಂಟೆಲಿಜೆನ್ಸ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಹಾಗಾದರೆ ಇದು ಯಾವ ತಂತ್ರಜ್ಞಾನಕ್ಕೆ ಸಂಬಂಧಪಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಟೆಲಿಜೆನ್ಸ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಡುತ್ತೆ. ಓಕೆ, ಸೊ ವಿವರಣೆ, ಲಾಜಿಸ್ಟಿಕ್ಸ್ ಮತ್ತು ಆಡಳಿತದ ದಕ್ಷತೆಯನ್ನು ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸುವುದರ ಮೇಲೆ ಒತ್ತು ನೀಡಲಾಗಿದೆ. ಇದು ಈ ಒಂದು ಕೇಂದ್ರ ಬಜೆಟ್ನ ವಿಶೇಷತೆ ಅಂತ ಹೇಳ್ಬೋದು. ಇನ್ನು 8ನೆಯ ಪ್ರಶ್ನೆ, ಯಾವ ವಲಯದ ಆಧುನೀಕರಣಕ್ಕಾಗಿ ಬಂಡವಾಳ ವೆಚ್ಚ ಒಟ್ಟಾರೆ ಬಜೆಟ್ಗಿಂತ ವೇಗವಾಗಿ ಬೆಳೆಯಲಿದೆ ಎಂದು ಹೇಳಲಾಗಿದೆ. ಸೊ ಇಲ್ಲಿ ಯಾವ ವಲಯ ಅಂತ ಅಂದರೆ ರಕ್ಷಣಾ ವಲಯ, ಡಿಫೆನ್ಸ್. ಓಕೆ, ವಿವರಣೆ, ಮೇಕ್ ಇನ್ ಇಂಡಿಯಾ ಮತ್ತು ಆಧುನೀಕರಣವನ್ನು ಉತ್ತೇಜಿಸಲು ರಕ್ಷಣಾ ವಲಯದಲ್ಲಿ ಹೊಸ ಉಪಕರಣಗಳ ಮೇಲಿನ ಹೂಡಿಕೆಗೆ ಆದ್ಯತೆಯನ್ನು ನೀಡಲಾಗಿದೆ. ಓಕೆ, ಸೊ ನೆಕ್ಸ್ಟು 9ನೆಯ ಪ್ರಶ್ನೆ, ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಹೊಸ ವೈದ್ಯಕೀಯ ಸೀಟುಗಳನ್ನು ಸೇರಿಸಲು ಬಜೆಟ್ ಪ್ರಸ್ತಾಪಿಸಿದೆ ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ 75,000. ವೈದ್ಯಕೀಯ ಶಿಕ್ಷಣವನ್ನು ಸುಧಾರಿಸಲು 75,000 ಹೊಸ ವೈದ್ಯಕೀಯ ಸೀಟುಗಳನ್ನು ಸೇರಿಸುವ ಯೋಜನೆಯನ್ನು ಘೋಷಿಸಲಾಗಿದೆ. ಸೊ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟು 75,000 ಹೊಸ ವೈದ್ಯಕೀಯ ಸೀಟ್ಗಳನ್ನು, ಮೆಡಿಕಲ್ ಸೀಟ್ಗಳನ್ನು ಸೇರಿಸುವಂತಹ ಯೋಜನೆಯನ್ನು ಈ ಬಾರಿಯ ಕೇಂದ್ರ ಬಜೆಟ್ ಘೋಷಣೆ ಮಾಡಿದೆ. ಇನ್ನು 10ನೆಯ ಪ್ರಶ್ನೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಷ್ಟು ಹೊಸ ಡೇ ಕೇರ್ ಆಂಕಾಲಜಿ ಕ್ಲಿನಿಕ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. ಸೊ ಇಲ್ಲಿ ಆಂಕಾಲಜಿ ಕ್ಲಿನಿಕ್ ಅಂದರೆ ಕ್ಯಾನ್ಸರ್ ಚಿಕಿತ್ಸೆ ನೀಡುವಂತಹ ಒಂದು ಕ್ಲಿನಿಕ್ಗಳಾಗಿರುತ್ತೆ. ಸೊ ಎಷ್ಟು ಹೊಸ ಡೇ ಕೇರ್ ಆಂಕಾಲಜಿ ಕ್ಲಿನಿಕ್ಗಳನ್ನು ಸ್ಥಾಪಿಸಬೇಕು ಅಂತ ಪ್ರಸ್ತಾಪಿಸಲಾಗಿದೆ ಅಂತ ಅಂದರೆ ಒಟ್ಟಾರೆಯಾಗಿ 200 ಕ್ಲಿನಿಕ್ಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಯನ್ನು ಸುಲಭವಾಗಿಸಲು ಮುಂದಿನ 3 ವರ್ಷಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ 200 ಡೇ ಕೇರ್ ಆಂಕಾಲಜಿ ಕ್ಲಿನಿಕ್ಗಳನ್ನು ಸ್ಥಾಪಿಸಲಾಗುವುದು. ಇನ್ನು 11ನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಕೇಂದ್ರ ಬಜೆಟನ್ನು ಮಂಡಿಸಲಾಗುತ್ತದೆ ಅಂತಂದರೆ ವಿಧಿ 112. ಓಕೆ, ಭಾರತದ ಸಂವಿಧಾನದ 112ನೇ ವಿಧಿಯ ಅಡಿಯಲ್ಲಿ ಕೇಂದ್ರ ಬಜೆಟನ್ನು ಮಂಡಿಸಲಾಗುತ್ತೆ. ಸೊ ಇದನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಕರೆಯಲಾಗುತ್ತೆ. ಓಕೆ, ಸಂವಿಧಾನದ 112ನೇ ವಿಧಿಯ ಪ್ರಕಾರ ಬಜೆಟನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಬಜೆಟ್ ಯಾವುದರ ಮೇಲೆ ಹೆಚ್ಚು ಗಮನ ಹರಿಸಿದೆ. ಸೊ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂಡವಾಳ ಲಾಭಗಳ ಸರಳೀಕರಣ ಮತ್ತು ಅನುಸರಣೆ ಸುಲಭಗೊಳಿಸುವುದು, ಈ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ. ತೆರಿಗೆ ನಿಯಮಗಳನ್ನು ಸರಳಗೊಳಿಸುವ ಮತ್ತು ತೆರಿಗೆ ಪಾವತಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ಕಡೆಗೆ ಬಜೆಟ್ ಗಮನಹರಿಸಿದೆ. ಇನ್ನು 13ನೆಯ ಪ್ರಶ್ನೆ, 2017ರಿಂದ ಕೇಂದ್ರ ಬಜೆಟನ್ನು ಯಾವ ದಿನಾಂಕದಂದು ಮಂಡಿಸಲಾಗುತ್ತಿದೆ. ಸೊ 2017ರ ನಂತರ ಕೇಂದ್ರ ಬಜೆಟನ್ನು ಮಂಡಿಸುವಂತಹ ದಿನಾಂಕ ಬದಲಾಗಿದೆ. ಸೊ ಅದು ಯಾವುದು ಅಂತ ಅಂದರೆ ಫೆಬ್ರವರಿ 1ರಂದು ಕೇಂದ್ರ ಬಜೆಟನ್ನು ಮಂಡಿಸಲಾಗುತ್ತೆ. ಸೊ ಇದು 2017ರಿಂದ ಈ ಒಂದು ದಿನಾಂಕ ಬದಲಾವಣೆ ಆಗಿದೆ. ಮುಂಚೆ ಫೆಬ್ರವರಿ ಕೊನೆಯ ದಿನ 28 ಅಥವಾ 29 ಕೊನೆಯ ದಿನದಂದು ಬಜೆಟನ್ನು ಮಂಡನೆ ಮಾಡಲಾಗ್ತಿತ್ತು. ಓಕೆ, ಸೊ ಇಲ್ಲಿ ವಿವರಣೆ ಕೂಡ ನೋಡೋಣ. ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗುವ ಮೊದಲು ಅಂದರೆ ಏಪ್ರಿಲ್ 1 ಬರುವಷ್ಟರ ಹೊತ್ತಿಗೆ ಸಂಸತ್ತಿನಲ್ಲಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಫೆಬ್ರವರಿ 1ರಂದು ಬಜೆಟ್ ಮಂಡಿಸಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ 14ನೆಯ ಪ್ರಶ್ನೆ, 2026ರ ಆರ್ಥಿಕ ಸಮೀಕ್ಷೆಯು ಗ್ರಾಮೀಣ ಆರ್ಥಿಕತೆಗೆ ಯಾವ ಪರಿಕಲ್ಪನೆಯನ್ನು ಕಾರ್ಯತಂತ್ರದ ನೀತಿ ಎಂದು ಬಣ್ಣಿಸಿದೆ. ಸೊ ಇಲ್ಲಿ ಸ್ವದೇಶಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 2026ರ ಆರ್ಥಿಕ ಸಮೀಕ್ಷೆಯು ಗ್ರಾಮೀಣ ಆರ್ಥಿಕತೆಗೆ ಯಾವ ಪರಿಕಲ್ಪನೆಯನ್ನು ಕಾರ್ಯತಂತ್ರದ ನೀತಿ ಎಂದು ಬಣ್ಣಿಸಿದೆ ಅಂದರೆ ಸ್ವದೇಶಿ. ಗ್ರಾಮೀಣ ಆರ್ಥಿಕತೆಯನ್ನು ಹೆಚ್ಚಿಸಲು ಮತ್ತು ಜಾಗತಿಕ ಅವಲಂಬನೆಯನ್ನು ಕಡಿಮೆ ಮಾಡಲು ಸ್ವದೇಶಿ ಅಂದರೆ ಸ್ಥಳೀಯ ಉತ್ಪಾದನೆಯ ತತ್ವಕ್ಕೆ ಒತ್ತು ನೀಡಲಾಗಿದೆ. ಸೊ ಇದರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ 15ನೆಯ ಪ್ರಶ್ನೆ, ಬಜೆಟ್ ಅಭಿವೃದ್ಧಿಯ 4 ಆಧಾರ ಸ್ತಂಭಗಳ ಮೇಲೆ ಕೇಂದ್ರೀಕರಿಸಿದೆ.
ಕೆಳಗಿನವುಗಳಲ್ಲಿ ಯಾವುದು ಅದರಲ್ಲಿ ಸೇರಿಲ್ಲ. ಸೊ 4 ಆಧಾರ ಸ್ತಂಭಗಳ ಗುಂಪಲ್ಲಿ ಯಾವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಉತ್ತರವಾಗಿ ಆಯ್ಕೆ ಮಾಡಬೇಕು. ಗರೀಬ್ ಅಂದರೆ ಬಡವರು, ಮಹಿಳೆಯರು, ಉದ್ಯೋಗಪತಿ, ಅನ್ನದಾತ. ಸೊ ಇಲ್ಲಿ ಉದ್ಯೋಗಪತಿ ಅನ್ನೋದು ಈ ಒಂದು 4 ಆಧಾರ ಸ್ತಂಭಗಳಲ್ಲಿ ಬರೋದಿಲ್ಲ. ಓಕೆ, ಹಾಗಾದರೆ ಆ 4 ಆಧಾರ ಸ್ತಂಭಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಲ್ವಾ. ಸೊ ಇಲ್ಲಿ ನೋಡಿ, ಸರ್ಕಾರವು 4 ಪ್ರಮುಖ ವರ್ಗಗಳ ಮೇಲೆ ಗಮನ ಹರಿಸಿದೆ. ಆ 4 ವರ್ಗಗಳು ಯಾವುದು ಅಂದರೆ ಗರೀಬ್ ಬಡವರು, ಅನಂತರ ಮಹಿಳೆಯರು, ಯುವಕರು ಮತ್ತು ಅನ್ನದಾತ ಅಂದರೆ ರೈತರು. ಈ ಒಂದು 4 ಆಧಾರ ಸ್ತಂಭಗಳ ಮೇಲೆ ಗಮನವನ್ನು ಹರಿಸಲಾಗಿದೆ ಅಥವಾ ಆದ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆ. PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಬಜೆಟ್ನಲ್ಲಿ ಯಾವ ಒಂದು ಹೊಸ ಘೋಷಣೆಯನ್ನು ಮಾಡಲಾಗಿದೆ ಅಂತ ಅಂದರೆ 1 ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಗುರಿಯನ್ನು ಮುಂದುವರಿಸಲಾಗಿದೆ. ಓಕೆ, 1 ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಗುರಿಯನ್ನು ಮುಂದುವರಿಸಲಾಗಿದೆ. ವಿವರಣೆ: ಮೇಲ್ಛಾವಣಿ ಸೌರಶಕ್ತಿ ಅಂದರೆ ರೂಫ್ ಟಾಪ್ ಸೋಲಾರ್ ಮೂಲಕ 1 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಬಜೆಟ್ನಲ್ಲಿ ಮತ್ತಷ್ಟು ಬಲಪಡಿಸಲಾಗಿದೆ ಅಥವಾ ಅದನ್ನು ಮತ್ತೆ ಮುಂದುವರಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು 17ನೆಯ ಪ್ರಶ್ನೆ. ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ದಾಖಲೆ ಯಾವುದು ಅಂತ ಅಂದರೆ ಅಂದಾಜು ಸ್ವೀಕೃತಿಗಳು ಮತ್ತು ವೆಚ್ಚದ ಹೇಳಿಕೆ. ಮುಂದಿನ ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವ ಕಾನೂನುಬದ್ಧ ದಾಖಲೆಯೇ ವಾರ್ಷಿಕ ಹಣಕಾಸು ಹೇಳಿಕೆಯಾಗಿರುತ್ತೆ. ಓಕೆ, ಸೊ ನೆಕ್ಸ್ಟು 18ನೆಯ ಪ್ರಶ್ನೆ. ನಗರಗಳನ್ನು ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡುವ ಯೋಜನೆ ಯಾವ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತದೆ? ಸೊ ನಗರಗಳನ್ನು ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅರ್ಬನ್ ಚಾಲೆಂಜ್ ಫಂಡ್ ನಿಧಿಯನ್ನು ಘೋಷಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ನೋಡಿದ್ವಿ. ಸೊ ಇದು ಯಾವ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 19ನೆಯ ಪ್ರಶ್ನೆ. ವಿಕಸಿತ ಭಾರತ ಬೆಂಬಲಿಸಲು ಬಜೆಟ್ ಯಾವ ರೀತಿಯ ಬೆಳವಣಿಗೆಗೆ ಒತ್ತು ನೀಡಿದೆ ಅಂತ ಅಂದರೆ ಉತ್ಪಾದಕತೆ ಆಧಾರಿತ ಬೆಳವಣಿಗೆಗೆ ಒತ್ತು ನೀಡಲಾಗಿದೆ. ಪ್ರೊಡಕ್ಟಿವಿಟಿ ಲೆಡ್ ಗ್ರೋತ್ ಇದಕ್ಕೆ ಒಂದು ಆದ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಕೇವಲ ನಗದು ಸಹಾಯದ ಬದಲು ಕೌಶಲ್ಯ, ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸಲು ಬಜೆಟ್ ಆದ್ಯತೆಯನ್ನು ನೀಡಿದೆ. ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ. ಬಜೆಟ್ ಸಮಯದಲ್ಲಿ ಮಂಡಿಸಲಾಗುವ ಹಣಕಾಸು ಮಸೂದೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಬಜೆಟ್ ಸಮಯದಲ್ಲಿ ಮಂಡಿಸಲಾಗುವಂತಹ ಹಣಕಾಸು ಮಸೂದೆಯ ಮುಖ್ಯ ಉದ್ದೇಶ ತೆರಿಗೆ ಪ್ರಸ್ತಾಪಗಳನ್ನು ಜಾರಿಗೆ ತರುವುದು. ಬಜೆಟ್ನಲ್ಲಿ ಘೋಷಿಸಲಾದ ತೆರಿಗೆ ಬದಲಾವಣೆಗಳಿಗೆ ಕಾನೂನು ಮಾನ್ಯತೆ ನೀಡಲು ಹಣಕಾಸು ಮಸೂದೆಯನ್ನು ಮಂಡಿಸಲಾಗುತ್ತದೆ. ಇನ್ನು 21ನೆಯ ಪ್ರಶ್ನೆ. ವಿತ್ತೀಯ ಕೊರತೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ವಿತ್ತೀಯ ಕೊರತೆ ಅಂತ ಅಂದರೆ ಒಟ್ಟು ವೆಚ್ಚ ಮೈನಸ್ ಸಾಲವನ್ನು ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳು. ಓಕೆ, ಸೊ ವಿವರಣೆಯನ್ನು ನೋಡೋಣ. ಸರ್ಕಾರದ ಒಟ್ಟು ಸಾಲದ ಅವಶ್ಯಕತೆಯನ್ನು ವಿತ್ತೀಯ ಕೊರತೆ ಸೂಚಿಸುತ್ತದೆ. ಸೊ ಇಲ್ಲಿ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. ವಿತ್ತೀಯ ಕೊರತೆ ಅಂತ ಅಂದರೆ ಒಟ್ಟು ವೆಚ್ಚ ಮೈನಸ್ ಸಾಲವನ್ನು ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳು. ಸೊ ಇದನ್ನು ನಾವು ವಿತ್ತೀಯ ಕೊರತೆ ಅಂತ ಕರಿತೀವಿ. ಇನ್ನು 22ನೆಯ ಪ್ರಶ್ನೆ. ಅರ್ಬನ್ ಚಾಲೆಂಜ್ ಫಂಡನ್ನು ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುವುದು ಅಂತ ಅಂದರೆ ಇಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರಲು ನಗರಗಳ ನಡುವಿನ ಸ್ಪರ್ಧೆಯನ್ನು ಆಧರಿಸಿ ಅರ್ಬನ್ ಚಾಲೆಂಜ್ ಫಂಡ್ನ ಹಂಚಿಕೆ ಮಾಡಲಾಗುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆಯಂತೆ ನಗರಗಳು ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಸ್ಪರ್ಧಿಸುವ ಮೂಲಕ ಈ ಒಂದು ನಿಧಿಯನ್ನು ಪಡೆಯಬಹುದು. ಇನ್ನು 23ನೆಯ ಪ್ರಶ್ನೆ. 2026ರ ಬಜೆಟ್ನಲ್ಲಿ ಡ್ರೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ಧೋಪಕರಣಗಳ ಮೇಲೆ ಕೇಂದ್ರೀಕರಿಸಿದ ವಲಯ ಯಾವುದು ಅಂತ ಅಂದರೆ ಡಿಫೆನ್ಸ್, ರಕ್ಷಣಾ ವಲಯ. ರಕ್ಷಣಾ ವಲಯದ ಆಧುನೀಕರಣಕ್ಕಾಗಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಖರೀದಿಗೆ ಬಜೆಟ್ ಒತ್ತು ನೀಡಿದೆ. ಇನ್ನು 24ನೆಯ ಪ್ರಶ್ನೆ. ಸಮೀಕ್ಷೆಯ ಪ್ರಕಾರ 2026-27ರ ವರ್ಷಕ್ಕೆ ಅಂದಾಜು ಮಾಡಲಾದ ಬೆಳವಣಿಗೆ ದರದ ಶ್ರೇಣಿ ಏನು ಅಂತ ಅಂದರೆ ಸೊ ಅಂದಾಜು ಮಾಡಲಾದಂತಹ ಒಂದು ಬೆಳವಣಿಗೆ ದರದ ಶ್ರೇಣಿ 6.8ರಿಂದ 7.2, 6.8ರಿಂದ 7.2% ಒಂದು ಶ್ರೇಣಿಯನ್ನು ಇಲ್ಲಿ ಅಂದಾಜು ಮಾಡಲಾಗಿದೆ. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡಿ. ಫೈನಾನ್ಷಿಯಲ್ ಇಯರ್ 2026ರಲ್ಲಿ
7.4ರಷ್ಟು ಬೆಳವಣಿಗೆಯ ನಂತರ ಫೈನಾನ್ಷಿಯಲ್ ಇಯರ್ 2027ಕ್ಕೆ 6.8ರಿಂದ 7.2ರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. ಸೊ ನೆಕ್ಸ್ಟು 25ನೇ ಪ್ರಶ್ನೆ, ಹಸಿರು ಬೆಳವಣಿಗೆ ಮತ್ತು 2070ರ ವೇಳೆಗೆ ನೆಟ್ ಝೀರೋ ಗುರಿಯ ಭಾಗವಾಗಿ ಯಾವುದನ್ನು ಉತ್ತೇಜಿಸಲಾಗುತ್ತಿದೆ ಅಂತ ಅಂದರೆ ನವೀಕರಿಸಬಹುದಾದ ಇಂಧನ ಮತ್ತು ಸಣ್ಣ ಪರಮಾಣು ರಿಯಾಕ್ಟರ್ಗಳು. ಓಕೆ, ಸೊ ಇದಕ್ಕೆ ಒಂದು ಹೆಚ್ಚಿನ ಉತ್ತೇಜನವನ್ನು ನೀಡಲಾಗಿದೆ. ಪರಿಸರ ಸ್ನೇಹಿ ಇಂಧನವನ್ನು ಉತ್ತೇಜಿಸಲು ಸೌರಶಕ್ತಿ ಮತ್ತು ಪರಮಾಣು ಶಕ್ತಿಯ ಬಳಕೆಗೆ ಬಜೆಟ್ ಬೆಂಬಲ ನೀಡಿದೆ. ಓಕೆ, ಸೊ ಇದಿಷ್ಟು ಪ್ರಮುಖ 25 ಪ್ರಶ್ನೋತ್ತರಗಳಾಗಿತ್ತು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ. ಓಕೆ, ಇದನ್ನು ಹೊರತಾಗಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖ ಹೈಲೈಟ್ಸ್ನ ನಾವು ನಮ್ಮ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀವಿ, ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳ ಸೆಷನ್ನಲ್ಲಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ನಲ್ಲಿ ಕೂಡ ಶೇರ್ ಮಾಡ್ತೀನಿ. ಸೊ 25 ಪ್ರಶ್ನೆಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೌಂಡ್ಸ್ ಡಿಸ್ಟರ್ಬ್ ಆಗಿದ್ದರೆ ಕ್ಷಮೆ ಇರಲಿ. ಓಕೆ, ಸೊ ವಿಷಯವನ್ನು ತಲುಪಿಸುವಂಥ ಪ್ರಯತ್ನ ಅಷ್ಟೇ. PDF ಅನ್ನು ಕೂಡ ಟೆಲಿಗ್ರಾಮ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಇರುವಂಥ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ ಟೆಲಿಗ್ರಾಮ್ನಲ್ಲಿ ನಾವು ಹೈಲೈಟ್ಸನ್ನ ಕೂಡ ಶೇರ್ ಮಾಡಿದ್ದೀವಿ ಈಗ ಆಲ್ರೆಡಿ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು GK ರಿಲೇಟೆಡ್ ಆಗಿ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಪ್ರಶ್ನೆಗಳನ್ನು ನಾವು ಇದರಿಂದ ನಿರೀಕ್ಷೆ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.